ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ 10 CBSE 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಿ ಬೋರ್ಡ್ ಎಕ್ಸಾಮ್ ಸಹೋದಯ ಪ್ರಿ ಬೋರ್ಡ್ ಎಕ್ಸಾಮ್ 1 2025-26 ಗ್ರೇಡ್ 10 ಸೆಟ್ 2 date 9/12/2025 subject information technology IT 402 subject code marks 50 marks 2 hours ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಇದಕ್ಕೂ ಇರುತ್ತದೆ. ಇದರಲ್ಲಿ ಸ್ವಲ್ಪ ಒಂದೆರಡು ಮಿಸ್ಟೇಕ್ಗಳು ಇದಾವೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸ್ಟೂಡೆಂಟ್ಗಳು ಹೇಳ್ತಾ ಇದ್ರು. ಹಾಗಾಗಿ ನಿನ್ನೆ ಬಂದಿರುವ ಪೇಪರ್ನಲ್ಲಿ ಕೂಡ 75 ಮಾರ್ಕ್ಸ್ ಬಂದಿದೆ ಅಂತ ಕೆಲವು ಶಿಕ್ಷಕರು ಮತ್ತು ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಅಂದ್ರೆ 5 ಮಾರ್ಕ್ಸ್ ಎಲ್ಲ ಗ್ರೇಸ್ ಸಿಗುತ್ತದೆ ಹಾಗೆ ಹೀಗೆ ಅಂತ ಇರಬಹುದು. ಯಾಕಂದ್ರೆ ಪ್ರತಿ ಸಲ ಸಹೋದಯನೂ ತಪ್ಪಾಗುತ್ತದೆ, ಬೋರ್ಡು ಕೂಡ ತಪ್ಪಾಗುತ್ತದೆ. ಅದರಿಂದ ಪ್ರತಿ ವರ್ಷನೂ ಒಂದ್ಸಲ ಫಸ್ಟ್ ಪೇಪರ್ ಯಾವಾಗ ತಪ್ಪಾಯ್ತೋ ಎಲ್ಲಾ ಪೇಪರು ತಪ್ಪಾಗ್ತಾನೆ ಹೋಗ್ತಾವ, ಮಿಸ್ಟೇಕ್ ಆಗ್ತಾನೆ ಹೋಗ್ತಾವ. ಹಾಗಾಗಿ ಸ್ವಲ್ಪ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ವಿದ್ಯಾರ್ಥಿಗಳು ಹೇಳೋದನಿಂದ ಒಂದು ಪ್ರೀ ಬೋರ್ಡ್ ಎಕ್ಸಾಮ್ ಅಂದ್ರೆ ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದು ಕುತೂಹಲ, ಕ್ಯೂರಿಯಾಸಿಟಿ ಇರುತ್ತದೆ. ಪ್ರೀ ಬೋರ್ಡ್ ಅಲ್ಲ, ಸ್ವಲ್ಪ ಓದ್ಬೇಕು ಅಂತ ಮಕ್ಕಳಲ್ಲಿ ಒಂದು ಭಯದ ವಾತಾವರಣ, ಅಥವಾ ಪೋಷಕರಲ್ಲಿ ಕೂಡ ಪ್ರೀ ಬೋರ್ಡ್ ಎಕ್ಸಾಮ್ ಪ್ರಾರಂಭ ಆಗಿದೆ ಅಂತ ಈ ರೀತಿಯಾದಂತ ಒಂದು ಅನಿಸಿಕೆ ಅಭಿಪ್ರಾಯಗಳು ಒಂದು ಇಟ್ಕೊಂಡಿರ್ತಾರೆ. ಹಾಗಾಗಿ ಒಂದು ಪ್ರೀ ಬೋರ್ಡ್ ಅಂದ್ರೆ ಅವರಿಗೂ ಪೋಷಕರಿಗೂ ಒಂದು ಕುತೂಹಲ, ಕ್ಯೂರಿಯಾಸಿಟಿ ಇರುತ್ತದೆ. ಹಾಗಾಗಿ ಸ್ವಲ್ಪ ಪೇಪರ್ಗಳನ್ನು ತೆಗೆಯೋರು ನೀಟಾಗಿ ಕರೆಕ್ಟ್ ಆಗಿ ಒಂದ್ಸಲ 2-3 ಸಲ ಚೆಕ್ ಮಾಡಿದ್ರೆ ಒಳ್ಳೇದೇನೋ ಅಂತ ನನ್ಗನ್ಸುತ್ತದೆ. ಯಾಕಂದ್ರೆ ಪ್ರತಿ ವರ್ಷನೂ ರಿಮಾರ್ಕ್ ಬರ್ತಾನೆ ಇರ್ತವೆ. ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಆ ಲೆಕ್ಕದಲ್ಲಿ ನೋಡಿದ್ರೆ ಸಹೋದಯದವರು ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಫಸ್ಟ್ ಎಲ್ಲ ನೋಡ್ಬಿಟ್ರೆ ಏನೂ ಇರ್ಲಿಲ್ಲ, ಅಲೈನ್ಮೆಂಟ್ ಇರ್ಬೋದು, ಯಾವುದೇ ಇರ್ಬೋದು. ಬಟ್ ಈಗ ಓಕೆ ಅಂತ ನಾನು ಅಂತ ಇದ್ದೀನಿ. ಈಗ ಓಕೆ, ಎಷ್ಟೋ ಬೆಟರ್ ಇದೆ. ಆದ್ರೂ ಒಂದೆರಡು ಮಿಸ್ಟೇಕ್ ಇದಾವಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಅದನ್ನು ಸರಿಪಡಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ಗನ್ಸುತ್ತದೆ. ಮಕ್ಕಳುಗಳು ಎಲ್ಲ ಪೇಪರ್ಗಳನ್ನೆಲ್ಲ ಕೇಳ್ತಾ ಇದ್ದಾರೆ ಪ್ರತಿನಿತ್ಯ, ಮಿಸ್ ಆ ಪೇಪರ್ ಕೊಡಿ, ಈ ಪೇಪರ್ ಕೊಡಿ ಅಂತ. ಹಾಗಾಗಿ
ಯಾಕೆ ಅಂದರೆ ಸ್ವಲ್ಪ ಫೀಡ್ಬ್ಯಾಕ್ ಕೊಡೋದ್ರಿಂದ ನೆಕ್ಸ್ಟ್ ಮುಂಬರುವ ಒಂದು ಪರೀಕ್ಷೆಯಲ್ಲಿ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಸುಲಭದ ಕೆಲಸ ಆಗುತ್ತದೆ ಅಲ್ಲ ಅನ್ನೋದಕ್ಕೆ ಸ್ವಲ್ಪ ಫೀಡ್ಬ್ಯಾಕ್ ಕೊಡೋದು ಅಂದರೆ ಸರಿಪಡಿಸ್ಕೊಳ್ಳೋಕ್ಕೆ ಒಳ್ಳೆಯ ಒಂದು ಅವಕಾಶ ಅಂತ. ಫೀಡ್ಬ್ಯಾಕ್ಗಳು ಇಲ್ಲ ಅಂದರೆ ಅದು ಮತ್ತೆ ತಪ್ಪುಗಳು ಆಗ್ತಾನೆ ಹೋಗ್ತವೆ. ಈ 5ನೇ ಮೇನಿನಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.